ಜೈ ಶ್ರೀರಾಮ್. ನಾನು ನಿಮ್ಮ ಲಿಖಿತ ವೈಷ್ಣವ್. ನಾನಿವತ್ತು ಯಲಹಂಕ ನ್ಯೂ ಟೌನ್ನಲ್ಲಿರುವಂತಹ ಗಣೇಶ ಪಾರ್ಕ್ನಲ್ಲಿದ್ದೀನಿ. ಬೆಂಗಳೂರು ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಟ್ರಾಫಿಕ್, ಎಲ್ಲಿ ನೋಡಿದ್ರು ಜನಜಂಗುಳಿ, ಎಲ್ಲಿ ನೋಡಿದ್ರು ಟೆನ್ಷನ್ ಅಂತ ಹೇಳೋ ಜನಕ್ಕೆ ಈ ಯಲಹಂಕ ನ್ಯೂ ಟೌನ್ ತುಂಬಾ ವಿಶೇಷವಾಗಿ ತುಂಬಾ ವಿಭಿನ್ನವಾಗಿ ಕಾಣಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಈ ಯಲಹಂಕ ನ್ಯೂ ಟೌನ್ನ ಒಂದು ಪ್ರಕೃತಿ ದತ್ತವಾಗಿ ಹಸಿರನ್ನ ಉಳಿಸಿ ಬೆಳೆಸೋ ಯೋಚನೆಯಲ್ಲಿ ತುಂಬಾ ಪಾರ್ಕ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಅದನ್ನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿನ ಶಾಸಕರಿಗೆ ಒಂದು ಥ್ಯಾಂಕ್ ಯು ಹೇಳಲೇಬೇಕು ಈ ವಿಷಯದಲ್ಲಿ. ಪ್ರಕೃತಿ ನೇಚರ್ನ ಇಷ್ಟಪಡೋರ್ಗಂತೂ ಈ ಯಲಹಂಕ ಉಪನಗರ ಒಂದು ರೀತಿ ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ಸುತ್ತಮುತ್ತ ಇರೋರಿಗೆ ಈ ಪಾರ್ಕ್ ವಾಕಿಂಗ್ ಮಾಡೋಕ್ಕೆ, ಹಾಗೆ ಅವ್ರ ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ, ಹಾಗೆ ಮಕ್ಕಳನ್ನ ಕರ್ಕೊಂಬಂದು ಆಟ ಆಡ್ಸೋಕ್ಕೆ, ಒಂದು ಪೀಸ್ ಆಫ್ ಮೈಂಡ್ಗೆ, ಹಾಗೆ ವರ್ಕ್ ಟೆನ್ಷನ್ಸಿಂದ ಆಚೆ ಬರೋದಕ್ಕೆ ಈ ಪಾರ್ಕ್ಗಳು ತುಂಬಾ ಸಹಕಾರಿಯಾಗಿದೆ. ನೀವೇನಾದರೂ ಯಲಹಂಕದಲ್ಲಿದ್ದೀರಾ, ಈ ಪಾರ್ಕ್ಗಳನ್ನ ವಿಸಿಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿಂದನೇ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವೇನಾದರೂ ಆಚೆ ಕಡೆಯಿಂದ ಬರ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಪಾರ್ಕ್ಗಳಿದೆ, ತುಂಬಾ ಜಾಗಗಳಿದೆ ನೋಡೋದಕ್ಕೆ. ಸೊ ಅದನ್ನೆಲ್ಲ ನೀವು ವಿಸಿಟ್ ಮಾಡಿ. ಹಾಗೆಯೇ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದನ್ನು ನೀವು ಕೂಡ ಕಾಪಾಡ್ಕೊಳ್ಳಿ. ಸೊ ಏನೇನೋ ಪ್ಲಾಸ್ಟಿಕ್ಗಳನ್ನ ಬಿಸಾಕುವಂಥದ್ದು, ತಿಂದಿರೋದನ್ನು ಅಲ್ಲೇ ಹಾಕುವಂಥದ್ದು, ಸೊ ಈ ಥರದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅವರು ಒಂದಷ್ಟು ಪ್ರಿಕಾಷನ್ಸ್ನ ಕೊಟ್ಟಿದ್ದಾರೆ, ಏನೇನು ಮಾಡಬೇಕು, ಏನೇನು ಮಾಡಬಾರ್ದು, ಏನೇನು ತರಬೇಕು, ಏನೇನು ತರಬಾರ್ದು, ಹೇಗಿರಬೇಕು ಅನ್ನೋಷ್ಟು ಲಿಸ್ಟ್ಗಳನ್ನ ನಿಮಗೆ ಎಲ್ಲ ಪಾರ್ಕ್ಗಳನ್ನೂ ಹಾಕಿರ್ತಾರೆ. ಸೊ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಹಾಗೆ ಈ ಪ್ರಕೃತಿನ ಉಳಿಸಿ ಬೆಳೆಸಿ. ನಾವೊಂದು ಗಿಡ ಮರನ ಬೆಳ್ಸೋಕ್ಕಾಗಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಈ ನಮ್ಗೆ ಸಿಕ್ಕಿರೋವಂಥ ಪ್ರಕೃತಿನ ಹಾಳು ಮಾಡೋದು ಬೇಡ. ಹಾಗೆ ಈ ಪಾರ್ಕ್ಗಳನ್ನ ಮೇಂಟೈನ್ ಮಾಡ್ತಿರೋರಿಗೆ ರೆಸ್ಪೆಕ್ಟ್ ಕೊಡಿ. ಸಾಧ್ಯ ಆದರೆ ಒಂದು ಥ್ಯಾಂಕ್ ಯು ಹೇಳಿ. ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಅವ್ರು ಮಾಡ್ತಿರೋ ಹೆಲ್ಪ್ಗೆ ನೀವೇನಾದರೂ ಕೊಡಬೇಕು ಅಂತ ಅನಿಸಿದ್ರೆ ಖಂಡಿತ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಏನಾದರೂ ಇದ್ದರೆ, ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಇನ್ನೂ ಡಿಫ್ರೆಂಟಾಗಿ ಏನಾದರೂ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಸಾಧ್ಯವಾದಷ್ಟು ನಾನು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.